ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲೈನಿಂಗ್ ಬ್ಲೌಸ್ನ ಹೇಗೆ ಪರ್ಫೆಕ್ಟಾಗಿ ಕಟ್ ಮಾಡಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಸೊ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಹೇಗೆ ಕಟ್ ಮಾಡ್ಬೋದು ಅಂದ್ಬಿಟ್ಟು ಫಸ್ಟ್ ಈ ರೀತಿ ಉಕ್ಸ್ಪಟ್ಟಿ ಕಡೆಯಿಂದ ಎದೆ ಸುತ್ತಳತೆನ ನೋಡ್ಕೋಬೇಕು. ಲೈನಿಂಗ್ನ ಹೇಗೆ ಫೋಲ್ಡ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಈ ರೀತಿ ಎದೆ ಸುತ್ತಳತೆನ ಫಸ್ಟು ನೋಡ್ಕೊಂಡ್ಮೇಲೆ ಅದಾದ ನಂತರ ನಾವು ಲೈನಿಂಗ್ನ ಫೋಲ್ಡ್ ಮಾಡ್ಕೋಬೋದು. ನೋಡಿ, ಈ ರೀತಿ ಎರಡೂ ಸೈಡ್ ಕೂಡ ನೋಡ್ಕೋಬೋದು. ಈ ಕಡೆ ಸೈಡ್ ನೋಡ್ತೀರಾ ಅಂತಂದರೆ ನೀವು ಕಾಜಾಪಟ್ಟಿ ಸ್ಟಿಚ್ ಮಾಡಿರೋದನ್ನು ಬಿಟ್ಟು ನೋಡ್ಕೋಬೇಕು. ಬೆಟರ್ ಅಂತಂದರೆ ನೀವು ಉಕ್ಸ್ಪಟ್ಟಿ ಸೈಡು ನೋಡ್ಕೊಳ್ಳಿ. ಉಕ್ಸ್ಪಟ್ಟಿಯಿಂದ ಕಂಕ್ಳುವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಅದು ಹೇಗಿದೆ ಅಂತ. ನೋಡಿ, ಈ ರೀತಿ ಲೈನಿಂಗು ಉದ್ದ ಇರುತ್ತೆ ಅಲ್ವಾ, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇರೋವಂಥದ್ದು ನಮಗೆ ಬ್ಲೌಸ್ ಸ್ಲೀವ್ಸ್ ಕಟಿಂಗ್ ಆಗುತ್ತೆ. ಇವಾಗ ಇದು 9.5 ಇಂಚ್ ಇದೆ. 9.5 ಇಂಚ್ಗೆ 3 ಇಂಚನ್ನ ಆ್ಯಡ್ ಮಾಡಿದ್ದೀನಿ. 12.5 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸುಮಾರು ಜನಕ್ಕೆ ಡೌಟ್ ಇತ್ತು ಅಲ್ವಾ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಇವಾಗ ಕಟ್ ಮಾಡ್ಕೊಂಡಾದಮೇಲೆ ಫಸ್ಟು ಬ್ಯಾಕ್ ಸೈಡನ್ನ ಕಟ್ ಮಾಡ್ಕೊಳ್ಳೋಣ. ಅದಾದ ನಂತರ ಸಪ್ರೇಟ್ ತೋರಿಸ್ತೀನಿ. ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡು ಸಪ್ರೇಟ್ ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಫಸ್ಟು ಈ ರೀತಿ ನೋಡಿ, ಲೈನಿಂಗ್ ಅದು ಕೆಳಗಡೆ ಒಂದು ಸಮ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಲೈನಿಂಗ್ಗೆ ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡ್ಕೊಂಡ್ಬಿಡಿ. ಆವಾಗ ನಿಮಗೆ ಲೈನಿಂಗು ಕರೆಕ್ಟಾಗಿ ಆಗುತ್ತೆ. ಸೊ ನೋಡಿ, ಒಂದು ಸ್ವಲ್ಪ ಎಲ್ಲಿ ಕ್ರಾಸ್ ಇದೆ ಅಲ್ವಾ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ. ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಯಾವುದೇ ರೀತಿ ಹೆಚ್ಚು ಕಡಿಮೆ ಬರೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದಾದ ನಂತರ ಬ್ಯಾಕ್ ಪಾರ್ಟು ಫಸ್ಟ್ ಕಟ್ ಮಾಡ್ತಾ ಇರೋದು ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರ ಏನು ಮಾಡಿ, ಈ ರೀತಿ ಅರ್ಧ ಇಂಚ್ಗೆ ಫಸ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಬೆನ್ನಿನ ಪೂರ್ಣ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ನೋಡಿ, ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಈ ರೀತಿ ಇಟ್ಕೊಂಡು ಭುಜದಿಂದ ನೋಡಿ ಅಲ್ಲಿ ಡಾಟ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡಿಕೊಂಡು ಬೆನ್ನಿನ ಪೂರ್ಣ ಉದ್ದನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲೆಂತ್ ಎಷ್ಟಾದರೂ ಇರಲಿ, ನೀವು ಟೇಪಲ್ಲಾದರೂ ಅಳತೆ ಇಟ್ಟು ಮಾರ್ಕ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಈ ರೀತಿ ಕೂಡ ಮಾರ್ಕ್ ಮಾಡ್ಕೋಬೋದು. ಇದನ್ನು ಮಾರ್ಕ್ ಮಾಡ್ಕೊಂಡಾದಮೇಲೆ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡಿ. ಅದಾದ ನಂತರ ಎಲ್ಲನೂ ಕೂಡ ಒಟ್ಟಿಗೆ ಜಾಯಿಂಟ್ ಮಾಡ್ಕೋಬೋದು. ಸೊ ನೋಡಿ, ಇದು ಫಸ್ಟು ಕಂಕ್ಳ ಹತ್ರ ಮಾರ್ಕ್ ಮಾಡ್ತಾಯಿದ್ದೀನಿ. ಸೈಡ್ ಫಿಟ್ಟಿಂಗ್ ಇರುತ್ತೆ ಅಲ್ವಾ, ನೋಡಿ ಅಲ್ಲಿಂದ ಕಂಕ್ಳುವರೆಗೂ ಕೂಡ ಸೈಡ್ ಫಿಟ್ಟಿಂಗ್ ಇರುತ್ತಲ್ಲ, ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನೀವು ಎಲ್ಲೇ ತಗೊಂಡ್ರು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದನ್ನು ಕೂಡ ಒಂದು ಲೈನ್ ಹಾಕ್ಕೊಂಡೆ. ಇದಾದ ನಂತರ ಡೀಪ್ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡಿಕೊಂಡು ಅಲ್ಲೂ ಕೂಡ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಇನ್ನೊಂದು ರೀತಿ ಕೂಡ ಡೀಪ್ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ಬಂದು ಒಂದು 1/4 ಇಂಚು ಮೇಲ್ಗಡೆ ತಗೊಳ್ಳಿ ಸಾಕು. ಅರ್ಧ ಇಂಚು ಏನು ಬೇಡ, 1/4 ಇಂಚು ತಗೊಂಡ್ರೆ ಸಾಕು. ಇದಿಷ್ಟು ಆಯ್ತಲ್ವ. ಇವಾಗ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆನೇ ಸೊಂಟದ ಸುತ್ತಳತೆಯನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ಈ ರೀತಿ ಇಟ್ಕೊಂಡು ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಪೂರ್ತಿ ಸೊಂಟದ ಉದ್ದ ತಗೊಂಡು 4ನೇ ಭಾಗ ಕೂಡ ತಗೋಬೋದು. ಈ ರೀತಿ ತಗೊಳ್ಳಿ. ಅದಾದ ನಂತರ ಅಲ್ಲಿಂದ 1 ಇಂಚಿಗೆ ತಗೊಳ್ಳಿ ಎಕ್ಸ್ಟ್ರಾ. ಯಾಕಂತಂದರೆ ಬ್ಯಾಕ್ ಡಾಟ್ ಬರೋದಕ್ಕೆ 1 ಇಂಚು ಬೇಕಲ್ವ, ಅದಕ್ಕೋಸ್ಕರ 1 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಎಲ್ಲನೂ ಕೂಡ ಆಮೇಲೆ ಅಟ್ಯಾಚ್ ಮಾಡಿ ನಾನು ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ನಾವಿಲ್ಲಿ ನೆಕ್ ವಿಡ್ತ್ ಬಂದು 2.5 ಇಂಚ್ಗೆ ತಗೋತಾ ಇದ್ದೀನಿ. ಯಾಕಂತಂದರೆ ಡೀಪ್ ಕಡಿಮೆ ಇದೆ, ಅದಕ್ಕೋಸ್ಕರ 38 ಎದೆ ಸುತ್ತಳತೆಗೆ 2.5 ಇಂಚ್ ತಗೋತಾ ಇದ್ದೀನಿ. ಡೀಪ್ ಜಾಸ್ತಿ ಇತ್ತು ಅಂತಂದರೆ 2.25 ಇಂಚು ತಗೊಳ್ಳಿ. ಇನ್ನೂ ಜಾಸ್ತಿ ಇತ್ತು 12 ಇಂಚು 11 ಇಂಚ್ ಇತ್ತು ಅಂತಂದರೆ 2 ಇಂಚ್ ತಗೊಳ್ಳಿ. ಸೊ ಇದು ಕ್ಲಿಯರ್ ಆಯ್ತಲ್ವ. ನೋಡಿ, ಭುಜ ಎಷ್ಟಿದೆ ಅನ್ನೋದನ್ನು ಅವ್ರದ್ದೇ ಅಳತೆ ಬ್ಲೌಸಲ್ಲಿ ಇಟ್ಕೊಂಡು ಈ ಕಡೆ 1/4 ಇಂಚು ತೋಳು ಜಾಯಿಂಟ್ ಮಾಡೋದು, ಅರ್ಧ ಇಂಚು 3/4 ಇಂಚು ಎಕ್ಸ್ಟ್ರಾ ತಗೋಬೇಕು. ನಿಮ್ಮದು ಭುಜ ಎಷ್ಟಿರುತ್ತೆ ಅದಕ್ಕಿಂತ 3/4 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಇವಾಗ ಎಲ್ಲನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಫಸ್ಟು 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾವುದೇ ಕಾರಣಕ್ಕೂ 1.5 1/4 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಡಿ. ಯಾಕಂತಂದರೆ ನಿಮಗೆ ಬೆನ್ನ ಹತ್ರ ರಿಂಕಲ್ಸ್ ಬಂದುಬಿಡುತ್ತೆ. ಎದೆ ಸುತ್ತಳತೆಯೂ ಕೂಡ 9.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ಎರಡರ ಮಧ್ಯಕ್ಕೆ ಒಂದು ಈ ರೀತಿ ಚುಕ್ಕಿ ಹಾಕ್ಕೊಂಡು ಸೈಡಲ್ಲಿ ಈ ರೀತಿ ಸೇರಿಸ್ತು ಅಂದರೆ ನಿಮಗೆ ಬ್ಯಾಕಲ್ಲಿ ಆರ್ಮೋಲ್ ಶೇಪ್ ಅನ್ನೋದು ರೆಡಿಯಾಗಿ ಹೋಗುತ್ತೆ. ನೋಡಿ, ಇಷ್ಟೇ. ನಾವಿಲ್ಲಿ 2.5 ಇಂಚ್ ತಗೊಂಡಿದ್ವಿ ಅಲ್ವಾ, ಇಲ್ಲಿ ಕೆಳಗಡೆ ಬಂದು 2/4 ಇಂಚ್ ತಗೊಳ್ಳಿ. ಅದನ್ನು ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ. ನಿಮಗೆ ಬ್ರಾಡ್ ಆಗಬೇಕು ಅಂದರೆ ಇನ್ನೂ ಕೂಡ 3 ಇಂಚ್ವರೆಗೂ ಕೂಡ ತಗೋಬೋದು. ಇದಕ್ಕೆ ಈ ರೀತಿ ರೌಂಡ್ ಶೇಪ್ ಕೊಡಿ. ಇದಿಷ್ಟು ಬ್ಯಾಕ್ ಪಾರ್ಟ್ ಆಯಿತು. ಇವಾಗ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಬಿಟ್ಟು ಬ್ಯಾಕ್ ಡಾಟ್ನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಡಾಟು ನಾನು 4.5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇದು ಡೀಪ್ ಕಡಿಮೆ ಇದೆ, ಅದಕ್ಕೋಸ್ಕರ.
ಭುಜದ ಮಧ್ಯದಿಂದ ನೋಡಿ ಈ ರೀತಿ ಭುಜದ ಮಧ್ಯದಿಂದ ನೇರವಾಗಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, ಸಾರಿ ಕಾಲು ಇಂಚು, ಯಾಕಂತಂದರೆ 2 ಡಾಟ್ ಹಿಡಿಬೇಕಲ್ವ, 2 ಕಡೆಯೂ ಕಾಲು ಇಂಚು ಅಂತಂದರೆ ನಿಮಗೆ ಕರೆಕ್ಟ್ ಆಗುತ್ತೆ. ಇದನ್ನು ಇವಾಗ ಕಟ್ಟಿಂಗ್ ಮಾಡಿ ತೆಗೆದುಬಿಡೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಸೊ ಇದನ್ನು ಇವಾಗ ಕಟ್ಟಿಂಗ್ ಮಾಡಿ ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ನೋಡಿ ನಾನು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾಗಿ ಅಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇದರಲ್ಲಿ ಏನಾದರೂ ಬ್ಯಾಕ್ ಪಾರ್ಟಲ್ಲಿ ಡೌಟ್ಸ್ ಇತ್ತು ಅಂತಂದರೆ ನಾನು ಸುಮಾರು ಸಲ ಹೇಳಿದ್ದೀನಿ ಅಲ್ವಾ, ನಿಮಗೆ ಬಿಗಿನರ್ಸ್ ಆಗಿದ್ದೀರಾ, ನೀವೇನೇ ಕಲಿತಾ ಇದ್ದೀರಾ ಅಂತಂದರೂ ಕೂಡ ಏನೇ ಡೌಟ್ಸ್ ಇತ್ತು ಅಂದರೂ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಕಮೆಂಟ್ ಮಾಡೋದು ನಾಳೆಗೆ ಅಥವಾ ಒಂದಿನಕ್ಕೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ಸಾರಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಯಾಕಂತಂದರೆ ನನಗೂ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ತುಂಬ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ಆದರೆ ಯಾವುದೇ ಕಮೆಂಟ್ನೂ ಕೂಡ ಮಿಸ್ ಮಾಡೋದಿಲ್ಲ, ನಾನು ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಬಟ್ಟೆ ಜಾಸ್ತಿ ಇರುತ್ತೆ ಅಲ್ವಾ ನಮಗೂ ಸ್ಟಿಚ್ ಮಾಡೋದಕ್ಕೆ, ಅದಕ್ಕೋಸ್ಕರ ಈಗ ವೀಡಿಯೋನು ಕೂಡ ಜಾಸ್ತಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲ ಡಿಸೈನ್ ಬ್ಲೌಸ್ಗಳಾಗಿರೋದ್ರಿಂದ ನೆಕ್ಸ್ಟ್ ನಾನು ಡಿಸೈನ್ ಬ್ಲೌಸ್ಗಳದ್ದೇ ಹಾಕ್ತೀರಿ ನೋಡಿ. ಆವಾಗ ನಿಮಗೆ ಸ್ವಲ್ಪ ಟಚ್ ಇದೆ ಅಂತಂದರೆ ಸ್ಟಿಚಿಂಗಲ್ಲಿ ಅವರು ಕೂಡ ಆ ರೀತಿ ಡಿಸೈನ್ ಬ್ಲೌಸ್ಗಳನ್ನ ರೆಡಿ ಮಾಡ್ಕೋಬೋದು. ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಉಳ್ಕೊಂಡಿರುವಂಥ ಪೀಸಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಆ ಕಡೆ ಹೇಗೆ ಕಟ್ ಮಾಡಿದ್ವಿ ಅದೇ ರೀತಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 3.5 ಇಂಚ್ಗೆ ಭುಜನ ಮಾರ್ಕ್ ಮಾಡ್ಕೊಳ್ಳಿ. ಕಂಕ್ಳ ಹತ್ರ ನಾವು ಅಳತೆನ ತಗೊಂಡಿಲ್ಲ. ಸೊ ಅದಕ್ಕೇನು ಮಾಡಿ ಅಂತಂದರೆ ಅದನ್ನೇ ಇದ್ರ ಮೇಲ್ಗಡೆ ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಭುಜ ಬಂದು ಕರೆಕ್ಟಾಗಿ ಭುಜದ ಹತ್ರ ಈ ರೀತಿ ಕುಟ್ಕೋಬೇಕು. ಆ ರೀತಿ ಇಟ್ಕೊಂಡು ನಾವು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಾದಮೇಲೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಂಡು ನಾವು ಫ್ರಂಟಲ್ಲಿ ಸ್ವಲ್ಪ ಶೇಪ್ ಕಡಿಮೆ ತೆಗಿಬೇಕಲ್ವ. ಈಗ ಬ್ಯಾಕಲ್ಲಿ 1 ಇಂಚು ತೆಗ್ದಿದ್ದೀವಿ, ಫ್ರಂಟಲ್ಲಿ 1 ಇಂಚ್ ಬೇಡ, ಅರ್ಧ ಇಂಚು ತೆಗಿತೀನಿ. ಸೊ ಸುಮಾರು ಜನ ಹೇಳ್ತಾರೆ ಅಲ್ವಾ, ಅರ್ಧ ಇಂಚ್ ತೆಗೆದ್ರೆ ಕಂಕ್ಳಾದ್ರೆ ಟೈಟ್ ಆಗುತ್ತೆ ಅಂತ ಎಲ್ಲ. ಸೊ ಒಂದು ಸಲ ಕಟ್ ಮಾಡಿ ನೋಡಿ, ಯಾವುದೇ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದನ್ನು ಈ ರೀತಿ ನೀಟಾಗಿ ರೌಂಡ್ ಶೇಪ್ ಕೊಡಿ ನೋಡಿ. ಈ ರೀತಿ ರೌಂಡ್ ಶೇಪ್ ಕೊಟ್ಟರೆ ಆಯಿತು. ಇವಾಗ ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ನೋಡ್ಕೋಬೇಕು. ಈ ರೀತಿ ಅಳತೆ ಬ್ಲೌಸ್ನ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಅರ್ಧ ಇಂಚು ಮೇಲ್ಗಡೆಗೆ ತಗೊಳ್ಳಿ. ಯಾಕಂತಂದರೆ ಮತ್ತೆ ತಗೊಳ್ಳೋದು ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೇ ನಾನು ಫಸ್ಟೇ ಮಾರ್ಜಿನ್ನು ಸೇರಿಸಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಈ ರೀತಿ ಅರ್ಧ ಇಂಚು ಎಕ್ಸ್ಟ್ರಾ ಮೇಲಕ್ಕೆ ಇಟ್ಟು ಬೇಕು ಅಂತಂದರೆ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡೀಪ್ ಎಷ್ಟಿದೆ ಅಷ್ಟು ಸಿಗುತ್ತೆ. ಸೊ ನೋಡಿ, ಇಷ್ಟು ಡೀಪ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ಈ ರೀತಿ ಇಟ್ಕೋಬೇಕು. ನಾನು ನೆಕ್ಸ್ಟ್ ಇವತ್ತು ವೀಡಿಯೋಗಳಲ್ಲೆಲ್ಲ ಡಿಸೈನ್ ಬ್ಲೌಸ್ಗಳದ್ದು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಗೆ ಕಟ್ ಮಾಡಬೇಕು, ನೀವು ಕೂಡ ಸ್ಕ್ಯಾಲಪ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಹೇಗೆ ಕಟ್ ಮಾಡ್ಬೋದು ಅಂತ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಬೇಸಿಕ್ಕಾಗಿ ಇದಿಷ್ಟು ಕಲ್ತ್ಕೋತು ಅಂತಂದರೆ ನೀವು ಕೂಡ ಲೈನಿಂಗ್ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು. ನೀವು ರೌಂಡ್ ಶೇಪ್ ಬೇಕು ಅಂತಂದರೆ ರೌಂಡ್ ಶೇಪ್ ಕೊಡ್ಬೋದು, ಇಲ್ಲ ಇನ್ನೂ ಬ್ರಾಡ್ವಾಗಿ ಬೇಕು ಅಂತಂದರೂ ಕೂಡ ಕೊಟ್ಕೋಬೋದು. ಇದಿಷ್ಟು ಆದಮೇಲೆ ಇವಾಗ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟಿದಿರುತ್ತೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಭುಜದಿಂದ ಬೆಲ್ಟ್ ಪಟ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಟೈಟಾಗಿ ಎಳೆದಿಟ್ಕೊಂಡು ಮೇಲ್ಗಡೆ ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಅರ್ಧ ಇಂಚು ಬಿಡಬೇಕು ಎಕ್ಸ್ಟ್ರಾ. ನಾನು ಹೇಳ್ದೆ ಅಲ್ವಾ, ಪ್ರತಿಯೊಂದಕ್ಕೂ ಅರ್ಧ ಇಂಚು ಬಿಡಲೇಬೇಕು ಅಂತ. ಇದಾದ ನಂತರ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಆ ಕಡೆ ಸೈಡು ನಾವು ನೆಕ್ ಕಟ್ ಮಾಡಿದ್ದೀವಿ ಅಲ್ವಾ, ಅದಕ್ಕೋಸ್ಕರ ಉಕ್ಸ್ಪಟ್ಟಿ ಕಡೆಯಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರೋವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಲ್ಲಿ ಡಾಟ್ಗೂ ಕೂಡ ಅರ್ಧ ಇಂಚು ಬೇಕು, ಹಾಗೆಯೇ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಕೂಡ ಅರ್ಧ ಇಂಚು ಬೇಕು. ಅದಕ್ಕೋಸ್ಕರ ನೀವು 1 ಇಂಚನ್ನ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಇವಾಗ ಎರಡನ್ನೂ ಜಾಯಿಂಟ್ ಮಾಡ್ತು ಅಂತಂದರೆ ನಿಮಗೆ ಬೆಲ್ಟ್ ಪಟ್ಟಿ ರೆಡಿ ಆಗುತ್ತೆ. ಇವಾಗ ಇದಕ್ಕೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಸೊ ಕಟ್ ಮಾಡ್ಕೊಂಡಾದಮೇಲೆ ನಿಮಗೆ ಡಾಟ್ ಪಾಯಿಂಟ್ನ ತೋರಿಸ್ತೀನಿ, ಹೇಗೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡಿ. ಇದಿಷ್ಟನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಅದೇ ಅಳತೆಗಿದೆ ಅಲ್ವಾ, ಅದಕ್ಕೆ ಅದನ್ನು ಬಿಟ್ಟು ಈ ಕಡೆ ಸೈಡಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಇದಕ್ಕೆ 38 ಎದೆ ಸುತ್ತಳತೆಗೆ ನಾನು 80 ಸೆಂಟಿಮೀಟ್ರ್ ಲೈನಿಂಗ್ನ ತಗೊಂಡಿದ್ದೀನಿ. ಸೊ ಇವಾಗ ನೋಡಿ ನೆಕ್ ಹತ್ರ ಹೇಗಿದೆ ಹಾಗೇ ಕಟ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಈ ಆರ್ಮೋಲ್ ಹತ್ರ ನಾವು ಫ್ರಂಟಲ್ಲಿ ಬ್ಯಾಕ್ ಸೈಡ್ ಮಾರ್ಕ್ ಮಾಡಿದ್ದೀರಲ್ಲ ಅದನ್ನು ಕಟ್ ಮಾಡಬೇಡಿ, ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ಕಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ
ಫ್ರಂಟ್ ಶೇಪ್ ಅನ್ನೋದು ಬರುತ್ತೆ. ಅವಾಗ ನಿಮಗೆ ಕಂಕ್ಳ ಹತ್ರ ಯಾವುದೇ ರೀತಿ ರಿಂಕಲ್ಸ್ ಇಲ್ಲದೆ ಇರೋ ರೀತಿ ಕರೆಕ್ಟಾಗಿ ಕೂರುತ್ತೆ. ಸೊ ರಿಂಕಲ್ಸ್ ಬರೋದು ಬಂದು ಅದಕ್ಕೋಸ್ಕರನೇ ಅರ್ಧ ಇಂಚು 1 ಇಂಚ್ಗೆ ಕಟ್ ಮಾಡಿದ್ರೆ ಯಾವುದೇ ರೀತಿ ಬ್ಯಾಕಲ್ಲಿ ಕೂಡ ರಿಂಕಲ್ಸ್ ಬರೋದಿಲ್ಲ, ಹಾಗೆಯೇ ಫ್ರಂಟಲ್ಲಿ ಕೂಡ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾಕೆ ರಿಂಕಲ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಕಾರಣಗಳನ್ನೂ ಕೂಡ ಹೇಳ್ಕೊಡ್ತೀನಿ. ಆವಾಗ ಏನಾಗುತ್ತೆ, ನಿಮಗೆ ರಿಂಕಲ್ಸ್ ಅನ್ನೋದು ಅವಾಯ್ಡ್ ಆಗುತ್ತೆ. ಸೊ ಇದಿಷ್ಟು ಆದಮೇಲೆ ಡಾಟ್ ಪಾಯಿಂಟ್ ಎಲ್ಲಿಗೆ ಬರಬೇಕು ಅಂತಂದರೆ, ಫ್ರಂಟ್ ಡೀಪ್ ಎಷ್ಟಿರುತ್ತೆ ಅಲ್ವಾ, ಅಗಲ ಎಲ್ಲಿರುತ್ತೆ ಅಲ್ಲಿವರೆಗೂ ಕೂಡ ಡಾಟ್ ಪಾಯಿಂಟ್ ಅನ್ನೋದು ಬರಬೇಕು. ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ. ನೋಡಿ, ಅದರ ನೇರಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಇದಾದ ನಂತರ ಭುಜದ ಮಧ್ಯದಿಂದ ನೋಡಿ, ಈ ರೀತಿ ಭುಜದ ಮಧ್ಯದಿಂದ ತಗೊಳ್ಳಿ. ನಾನು ಟೇಪಲ್ಲಿ ಅಳತೆ ತೋರಿಸ್ತಿರೋದು ಈ ರೀತಿ ಮಧ್ಯದಿಂದ ತಗೊಳ್ಳಿ ಅಂತ. ಸೊ ಅಲ್ಲಿಂದ ಬಂದು ನಾನು 2.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಚೆಸ್ಟ್ ಜಾಸ್ತಿ ಇತ್ತು ಅಂತಂದರೆ 2 ಇಂಚ್ ತಗೊಂಡು ಆ ಕಡೆ 1 ಇಂಚು ಈ ಕಡೆ 1 ಇಂಚ್ ತಗೊಳ್ಳಿ, ಆವಾಗ ನಿಮಗೆ ಕಪ್ಸ್ ಬರುತ್ತೆ. ಇದು ಚೆಸ್ಟ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ 2.5 ಇಂಚ್ ತಗೋತಾ ಇದ್ದೀನಿ. ಇದನ್ನು ಇವಾಗ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚನ್ನ ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು 2 ಸೈಡ್ ಕೂಡ ಅದನ್ನು ಇವಾಗ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಕಪ್ಸ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ, ನಿಮಗೆ ಕಪ್ಸ್ ಹತ್ರ ಟೈಟ್ ಆಗ್ತಾಯಿದೆ ಅಂತಂದರೆ ನೀವು ಆ ರೀತಿ ಕೂಡ ಮಾಡ್ಕೋಬೋದು. ಇದಾದ ನಂತರ ನಾವು ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅದರ ಪಕ್ಕಕ್ಕೆ ನಾನು ಇವಾಗ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಅಲ್ಲಿಗೇ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೆಡಿ ಆಯಿತು. ಮಧ್ಯೆ ನಮಗೆ ಆ ರೌಂಡ್ ಶೇಪ್ ಬರಬೇಕು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ಇದನ್ನು ಇವಾಗ ಇದ್ರ ಮೇಲ್ಗಡೆ ಇಟ್ಟು ಟ್ಯಾಪ್ ಮಾಡಿ. ಆವಾಗ ಏನಾಗುತ್ತೆ, ಇಲ್ಲಿ ಡಾಟ್ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀರ ಅದು ಬಂದು ಅಲ್ಲಿಗೂ ಕೂಡ ಇಳ್ಕೊಳ್ಳುತ್ತೆ. ಆವಾಗ ನಿಮಗೆ ಕರೆಕ್ಟಾಗಿ ಅಲ್ಲಿ ನೋಡಿ ಮಾರ್ಕ್ ಅನ್ನೋದು ಬಂತಲ್ವ, ಅದ್ರ ನೇರಕ್ಕೆ ಮಾರ್ಕ್ ಹಾಕ್ಕೊಂಡ್ರೆ 2 ಸೈಡ್ ಕೂಡ ಒಂದೇ ರೀತಿ ಕಪ್ಸ್ನ ಹಿಡಿಬೋದು ನೀವು. ನೋಡಿ, ಈ ರೀತಿ ಇದಿಷ್ಟು ರೆಡಿ ಆಯ್ತಲ್ವ. ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, 2 ಸೈಡ್ ಕೂಡ ರೆಡಿಯಾಗಿದೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಇವಾಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ಈಗ ಎಕ್ಸ್ಟ್ರಾ ಬಟ್ಟೆ ನಾವು ಕಟಿಂಗ್ ಮಾಡಿ ತೆಗೆದಿದ್ವಿ ಅಲ್ವಾ, ಅದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಒಂದು ಸಲ ಫೋಲ್ಡ್ ಮಾಡಿ ಅದನ್ನು ಈ ರೀತಿ ಮಧ್ಯಕ್ಕೆ ಒಂದು ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾನು ಹೇಳಿದೆ ಅಲ್ವಾ, ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ರಿಪೀಟ್ ನಿಮಗೆ ಇನ್ನೊಂದು ಸಲ ಕಟಿಂಗ್ ಮಾಡಿ ತೋರಿಸ್ತೀನಿ. ಯಾಕಂತಂದರೆ ನಾವು ಸಾಕಷ್ಟು ಬ್ಲೌಸ್ಗಳನ್ನ ಕಟ್ ಮಾಡ್ತಾ ಇರ್ತೀವಿ ಅಲ್ವಾ, ಒಂದೊಂದು ಬ್ಲೌಸು ಒಂದೊಂದು ರೀತಿ ಅಳತೆ ಇರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಏನಾದರೂ ನಿಮಗೆ ನಿಮ್ಮ ಬ್ಲೌಸ್ ಕಟಿಂಗಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮ್ಮ ಬ್ಲೌಸ್ ಕಟ್ಟಿಂಗ್ದು ಮೆಜರ್ಮೆಂಟ್ ನನಗೆ ಕಳಿಸಿ, ಅದನ್ನು ನಾನು ನಿಮಗೆ ಕಟ್ ಮಾಡಿ ಕಳಿಸ್ತೀನಿ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಕೂಡ ಕಟ್ ಮಾಡ್ಕೋಬೋದು. ಅದಕ್ಕೆ ನೀವೇನು ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾವ್ಯಾವ ಅಳತೆನ ನೀವು ಕಳಿಸ್ಬೇಕು ಅಂತ ಆ ಅಳತೆಯಲ್ಲಿ ನೀವು ಕಳಿಸ್ಕೊಡಿ, ಅದನ್ನು ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ಸ್ಲೀವ್ಸ್ದು ಲೆಂತ್ ಕೂಡ ಮಾರ್ಕ್ ಮಾಡ್ಕೋಬೇಕು. ಸ್ಲೀವ್ಸ್ ಲೆಂತ್ನ ಈ ರೀತಿ ಇಟ್ಕೊಂಡು ಅಳತೆ ಬ್ಲೌಸಲ್ಲೇ ಇಟ್ಟು ತೋರಿಸ್ತೀನಿ. ಯಾಕಂತಂದರೆ ಅಳತೆ ಬ್ಲೌಸ್ ಕರೆಕ್ಟ್ ಇತ್ತು ಅಂತಂದರೆ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ ಈ ರೀತಿ. ಇದಾದ ನಂತರ ಕ್ಲೋಸ್ ಅನ್ನೋದು ನಮ್ಮ ಸೈಡ್ ಇದೆ, ಓಪನ್ ಸೈಡ್ ಅನ್ನೋದು ಈ ಕಡೆ ಸೈಡ್ ಇದೆ. ಅಲ್ಲಿಗೆ ನೀವು ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ದು ವಿಡ್ತ್ ಎಷ್ಟಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದ ನಂತರ ಟೈಟಾಗಿ ಎಳೆದಿಟ್ಕೊಂಡು ಸ್ಲೀವ್ಸ್ದು ಉದ್ದನ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಉದ್ದ ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಿ. ಸೊ ಕಟಿಂಗ್ ಮಾಡುವಾಗಲೇ ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಾನು. ಈ ರೀತಿ ಕಂಕ್ಳವರೆಗೂ ಕೂಡ ಅಲ್ಲಿ ಹಾರ್ಮೋಲ್ ಹತ್ರ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿಗೆ ಎರಡೂ ಕೂಡ ನಾವು ಹಾಗೇ ಶೇಪ್ ಕೊಡ್ಬೋದು, ಬಟ್ ಬಿಗಿನರ್ಸ್ಗೆ ಹಾಗೆ ಶೇಪ್ ಕೊಡೋದಕ್ಕೆ ಬರೋದಿಲ್ಲ ಅಂತ ನಾನು ಲೈನ್ ಹಾಕಿ ಕೂಡ ಶೇಪ್ನ ಹೇಗೆ ಕೊಡೋದು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ಲೈನ್ ಹಾಕೊಂಡಾದಮೇಲೆ 1.5 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ ಕೊಡಬೇಡಿ, 1.5 ಇಂಚ್ಗೆ ಈ ರೀತಿ ಇಟ್ಕೊಳ್ಳಿ. ಸೊ ಡೌನಿಂಗ್ ಎಷ್ಟು ತಗೋಬೇಕು, ಯಾವ್ಯಾವ ಅಳತೆ ಬ್ಲೌಸ್ಗೆ ಎಷ್ಟೆಷ್ಟು ಡೌನಿಂಗ್ ತಗೋಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಇದಕ್ಕೆ ಸ್ಲೀವ್ಸ್ ಈ ರೀತಿ ಶೇಪ್ ಅನ್ನೋದನ್ನು ಕೊಡಿ. ಇದಿಷ್ಟು ಶೇಪ್ ಕೊಟ್ಟಾದಮೇಲೆ ಎರಡನ್ನೂ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಹಾಗೆಯೇ ಹಾರ್ಮೋಲ್ ಮತ್ತು ಫ್ರಂಟಲ್ಲಿ ಎರಡನ್ನೂ ಕೂಡ ಜಾಯಿಂಟ್ ಮಾಡಿಕೊಂಡು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ನಾವು ಮಾರ್ಕ್ ಮಾಡ್ಕೊಂಡಿಲ್ಲ, ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದನ್ನು ಸ್ಲೀವ್ಸ್ದು ಶೇಪ್ ತೆಗೆಯೋದು ಹೇಗೆ ಅಂತಂದ್ಬಿಟ್ಟು ತುಂಬಾ ಈಸಿ ಮೆಥಡ್ನಲ್ಲಿ ನಾನು ತೋರಿಸ್ಕೊಡ್ತೀನಿ. ಯಾಕಂತಂದರೆ ಸ್ಲೀವ್ಸ್ದು ಶೇಪ್ ತೆಗೆಯೋದು ಸುಮಾರು ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಹಾಗೆಯೇ ಸುಮಾರು ಜನ ಹೇಳ್ಕೊಡೋದು ಕೂಡ ಅರ್ಥ ಆಗೋದಿಲ್ಲ.
ಅದಕ್ಕೋಸ್ಕರ ಇವಾಗ ನಾನು ಹೇಳ್ಕೊಡೋ ಒಂದು ಟ್ರಿಕ್ಸ್ ನಿಮಗೆ ತುಂಬಾ ಈಸಿ ಆಗುತ್ತೆ ನೋಡಿ ಸ್ಟಿಚಿಂಗ್ ಮಾಡೋದಕ್ಕೆ. ನಾವು ಎಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಮಧ್ಯೆ ಒಂದು ನಾಚು ಹಾಕ್ಕೊಂಡಿರ್ತೀವಲ್ಲ, ಒಂದು ಅರ್ಧ ಇಂಚು ಹಿಂದಕ್ಕೆ ಈ ರೀತಿ ಸ್ಲೀವ್ಸ್ನ ಎಳ್ಕೋಬೇಕು. ಎಳ್ಕೊಂಡಾಗ ಇಲ್ಲಿ ಒಂದು ಶೇಪ್ ಬರುತ್ತೆ ನೋಡಿ ಈ ರೀತಿ. ಇದನ್ನು ಸಪ್ರೇಟ್ ವಿಡಿಯೋ ಕೂಡ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಈ ಶೇಪ್ ಬಂದಿರೋದನ್ನು ಕಟ್ ಮಾಡಿದ್ರೆ ನಿಮಗೆ ಫ್ರಂಟ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಯಾವುದೇ ಸ್ಕೇಲ್ ಬೇಡ, ಯಾವುದೇ ರೀತಿ ಅಳತೆ ಬೇಡ. ಒಂದು ಅರ್ಧ ಇಂಚು ಹಿಂದ್ಗಡೆಗೆ ಎಳ್ಕೊಳ್ಳಿ ಅಷ್ಟೇ. ಹಿಂದ್ಗಡೆ ಎಳ್ಕೊಂಡು ಅಲ್ಲಿ ಒಂದು ನಾಚು ಹಾಕೊಳ್ಳಿ, ಅಲ್ಲಿಗೆ ನಾವು ಅಟ್ಯಾಚ್ನ ಮಾಡ್ಕೋಬೇಕು ಫ್ರಂಟಲ್ಲಿ ನೋಡಿ. ಇಷ್ಟೇ, ಇದನ್ನು ನಾವು ಈ ರೀತಿ ಇಟ್ಕೊಂಡಿದ್ವಿ, ಇದನ್ನು ಈ ರೀತಿ ಎಳ್ಕೊಂಡ್ವಿ ನೋಡಿ. ಈ ರೀತಿ ಶೇಪ್ ಅನ್ನೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ. ಸೊ ಯಾರಿಗೆಲ್ಲ ಡೌಟ್ಸ್ ಇತ್ತು ಸ್ಲೀವ್ಸ್ದು ಶೇಪ್ ತೆಗೆಯೋದು, ಅವ್ರಿಗೆ ಇವಾಗ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇದಾದ ನಂತರ ಬೆಲ್ಟ್ ಪಟ್ಟಿನ ಕಟ್ ಮಾಡೋಣ. ಬೆಲ್ಟ್ ಪಟ್ಟಿನ ನಾರ್ಮಲಾಗಿ ಅಳತೆ ಬ್ಲೌಸಲ್ಲೇ ಕಟ್ ಮಾಡ್ಕೋಬೋದು. ಸೊ ಮ್ಯಾಕ್ಸಿಮಮ್ ಅಂತಂದರೆ ಎಲ್ರಿಗೂ ಕೂಡ ಎಷ್ಟು ಅಳತೆಗೆ ಬೆಲ್ಟ್ ಪಟ್ಟಿ ಬರುತ್ತೆ ಅಂತಂದರೆ ಒಂದು 4 ಇಂಚ್ಗೆ ಇಟ್ಕೊಳ್ಳಿ. 4 ಇಂಚ್ ಇಟ್ಕೊಂಡ್ರೆ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೋಗುತ್ತೆ, ಇನ್ನು 3 ಇಂಚು ನಿಮಗೆ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ 4 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಮಧ್ಯಕ್ಕೆ. ಫಸ್ಟು ನಮಗೆ ಬಂದು 4 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನಾನಿವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಅಂತಂದ್ಬಿಟ್ಟು. ಈ ರೀತಿ 4 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಮಧ್ಯಕ್ಕೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ಲೆಂತು ನಾವು ಅಳತೆ ಬ್ಲೌಸಲ್ಲಾದರೂ ನೋಡ್ಕೋಬೋದು, ಇಲ್ಲಾಂದರೆ ನಮಗೆ ಕಟ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಇಷ್ಟೇ ಬರುತ್ತೆ ಅಂದ್ಬಿಟ್ಟು ಕಟ್ ಮಾಡ್ತೀವಿ. ಇದನ್ನು ಅಳತೆ ಬ್ಲೌಸಲ್ಲೂ ಕೂಡ ತೋರಿಸ್ತೀನಿ ನೋಡಿ, ಹೇಗೆ ಎಷ್ಟು ಉದ್ದ ಬೆಲ್ಟ್ ಪಟ್ಟಿನ ತಗೋಬೇಕು ಅಂದ್ಬಿಟ್ಟು. ಈಗ ಅಳತೆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಕಾಜಾಪಟ್ಟಿ ಸೈಡೇ ತಗೊಳ್ಳಿ. ಸೊ ಉಕ್ಸ್ಪಟ್ಟಿ ಸೈಡ್ ಆದರೆ ಸ್ವಲ್ಪ ಚಿಕ್ಕದಾಗುತ್ತೆ. ಕಾಜಾಪಟ್ಟಿ ಸೈಡ್ ತಗೊಳ್ಳೋದು ಮಾರ್ಜಿನ್ ಇರುತ್ತೆ ಅಲ್ವಾ, ಅಲ್ಲಿವರೆಗೂ ಕೂಡ ಈ ರೀತಿ ಇಟ್ಕೋಬೇಕು, ಮಾರ್ಜಿನ್ವರೆಗೂ ಕೂಡ. ಅಷ್ಟುದ್ದ ನಿಮಗೆ ಬೇಕಾಗುತ್ತೆ. ಅದಕ್ಕೆ ಇವಾಗ ನೀಟಾಗಿ ಶೇಪ್ ಕೊಡಿ. ಯಾಕಂತಂದರೆ ಮೇಲ್ಗಡೆ 4 ಇಂಚ್ ಇರುತ್ತೆ, ಕೆಳಗಡೆ 3 ಇಂಚ್ ಇರುತ್ತೆ ಅಲ್ವಾ, ಅದು ಬೆಲ್ಟ್ ಪಟ್ಟಿದು ಶೇಪ್ ಅನ್ನೋದು ಬರುತ್ತೆ. ಆ ಶೇಪ್ ಅನ್ನೋದನ್ನು ಕೊಟ್ಟರೆ ನಿಮಗೆ ರೆಡಿ ಆಗುತ್ತೆ. ಸೊ ಇದನ್ನು ಇವಾಗ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಇಷ್ಟೇ, ತುಂಬಾ ಈಸಿಯಾಗಿ ಕಟಿಂಗ್ ಮಾಡಿ ಆಯ್ತಲ್ವ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ನೆಕ್ಸ್ಟ್ ನಾನು ಡಿಸೈನ್ ಬ್ಲೌಸ್ಗಳನ್ನ ಕಟಿಂಗು ಸ್ಟಿಚಿಂಗು ಎರಡನ್ನೂ ಕೂಡ ಒಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ಇದರ ಸ್ಟಿಚಿಂಗ್ ವಿಡಿಯೋನೂ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಒಂದೇ ವಿಡಿಯೋ ಅಂದರೆ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ. ಥ್ಯಾಂಕ್ ಯು.